ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಯುಗಾರಂಭ ಮಾಡಿರೋ ವಿಜಯ್ ಮುಂದೆ ವಿಶ್ವಾಸಮತ ಗೆಲ್ಲೋ ಅಗ್ನಿ ಪರೀಕ್ಷೆ ಇದೀಗ ಎದುರಾಗಿದೆ. ನೆನೆ ಅಧಿವೇಶನ ನಡೆದಿದ್ದು ವಿಜಯ್ ಸೇರಿದಂತೆ 2 ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇವತ್ತು ಸ್ಪೀಕರ್ನ ಆಯ್ಕೆ ನಡೆಯಲಿದ್ದು ನಾಳೆ ಬಹಳ ಪ್ರಮುಖವಾಗಿ ವಿಜಯ್ ಅಧಿವೇಶನದಲ್ಲಿ ಬಹುಮತವನ್ನ ಸಾಬೀತುಪಡಿಸಬೇಕಾಗತ್ತೆ. ಹಾಗಾಗಿ ನಾಳೆ ತಮಿಳುನಾಡು ಸಿಎಂ ವಿಜಯ್ಗೆ ಒಂದು ರೀತಿ ಬಿಗ್ ಡೇ. ಬಹುಮತ ಸಾಬೀತುಪಡಿಸಲಿದ್ದಾರೆ ಸಿಎಂ. ಇವತ್ತು ಸ್ಪೀಕರ್ ಆಯ್ಕೆ ಆಗಲಿದೆ. ಈ ಒಂದು ಪ್ರಕ್ರಿಯೆಯು ಕೂಡ ಈಗ ಮುಂದುವರಿಯಲಿದೆ. ಅಂದರೆ ತಮಿಳುನಾಡು ವಿಧಾನಸಭೆಯಲ್ಲಿ ನಡೆಯಲಿರುವಂತಹ ನಿರ್ಣಾಯಕ ವಿಶ್ವಾಸಮತ ಪರೀಕ್ಷೆಗೆ ಇನ್ನು ಒಂದೇ ದಿನ ಬಾಕಿ ಉಳಿದಿದ್ದು ವಿಜಯ್ ಸ್ಟಾಲಿನ್ ಹಾಗೆ ಉದಯನಿಧಿ ಅವರನ್ನು ಕೂಡ ನಿನ್ನೆ ಭೇಟಿಯಾಗಿದ್ದಾರೆ. ಇದು ಕೂಡ ಒಂದು ರೀತಿ ವಿಶೇಷ. ಈ ಪರೀಕ್ಷೆಯಲ್ಲಿ ಈಗ ಟಿವಿಕೆ ಸರ್ಕಾರ ಸದನದಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಬೇಕಾಗಿದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ವಿಜಯ್ ಅವರ ಟಿವಿಕೆ ಸರ್ಕಾರಕ್ಕೆ ಬೆಂಬಲ ನೀಡಿರುವಂತಹ ವಿಸಿಕೆ, ಐಯುಎಂಎಲ್ ಮತ್ತು ಎಡಪಕ್ಷಗಳು ಡಿಎಂಕೆ ನೇತೃತ್ವದ ಮೈತ್ರಿಕೂಟದ ಭಾಗವಾಗಿಯೂ ಕೂಡ ಇದೆ. ವಿಧಾನಸಭೆಯಲ್ಲಿ ಟಿವಿಕೆ 107 ಸ್ಥಾನಗಳನ್ನು ಹೊಂದಿದ್ದು ಕಾಂಗ್ರೆಸ್, ವಿಸಿಕೆ, ಐಯುಎಂಎಲ್ ಮತ್ತು ಎಡಪಕ್ಷಗಳ 13 ಶಾಸಕರ ಬೆಂಬಲವನ್ನ ಗಳಿಸಿದೆ. ಇದಕ್ಕೂ ಮುನ್ನ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ವಿಜಯ್ ರಾಜ್ಯದ 10 ಲಕ್ಷ ಕೋಟಿ ರೂಪಾಯಿ ಸಾಲದ ಹೊರೆಗೆ ಸಂಬಂಧಪಟ್ಟಂತೆಯೂ ಕೂಡ ಹಿಂದಿನ ಡಿಎಂಕೆ ಸರ್ಕಾರದ ಮೇಲೆ ತೀವ್ರವಾದಂತಹ ದಾಳಿಯನ್ನು ನಡೆಸ್ತಾರೆ. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಸ್ಟಾಲಿನ್ ನೀಡಿ ವಿಜಯ್ ಅವರನ್ನ ಕೂಡ ಟೀಕಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ತಮಿಳುನಾಡು ಸಿಎಂ ವಿಜಯ್ಗೆ ಒಂದು ರೀತಿ ಬಿಗ್ ಡೇ.